ನಿಲ್ಲು ಕರ್ಣ, ನಿಲ್ಲು. ಕರ್ಣ, ಶಕುನಿ, ಈ ದಿನ ರಾಜ್ಯಸಭೆಯಲ್ಲಿ ನಿನ್ನನ್ನು ಕೆಲವರು ನಾನಾ ವಿಧದಿಂದ ದೂಷಿಸಿ ಮಾತನಾಡಿದರು. ಇದು ನಿಜವೇ? ಅಯ್ಯೋ ಕರ್ಣ, ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಆ ಕೌರವರು ಈ ರೀತಿ ಮಾತನಾಡುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯುತ್ತಿಲ್ಲ. ಕರ್ಣ, ಸ್ನೇಹದಲ್ಲಿ ವಂಚನೆ. ದುರ್ಯೋಧನನು ಇವೆಲ್ಲವನ್ನೂ ನೋಡಿದರು, ನೋಡದವನಂತೆ ಸುಮ್ಮನಿದ್ದನು. ಇವೆಲ್ಲವನ್ನು ನೋಡಿದರೆ ನನಗೆ ಬಹಳ ದುಃಖವಾಗುತ್ತೆ ಕರ್ಣ. ಸ್ನೇಹದಲ್ಲಿ ವಂಚನೆ. ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರಮಾಚದೆ ಹೇಳು. ಕರ್ಣ, ನೀನು ಕೃಷ್ಣನು ಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆದ್ದು ಆರ್ಭಟಿಸುತ್ತ ಹಸಿದ ಹೆಬ್ಬುಲಿಯಂತೆ ಮತಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು, ನೀವು ಪಾಂಡವರ ಪಕ್ಷಪಾತಿಗಳನ್ನು ದೂಷಿಸಿದನು. ಅಲ್ಲದೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತ ರಾಜರಿಗೂ ಆಜ್ಞೆ ಮಾಡಿದನು. ಕರ್ಣ, ಶಕುನಿ, ಎಲ್ಲವೂ ಸರಿಯಾದಂತೆಯೇ ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನ ಮನಸ್ಸಿನಲ್ಲಿನ ವಿಷಯವನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ಸರಿ ಹೋದಂತೆಯೇ ಭೀಷ್ಮನು ಆಗ ಕುರುಪಿತಮಹನು ಏನು ಹೇಳಿದನು? ಅಯ್ಯೋ ಕರ್ಣ, ಶಕುನಿ, ಅಸೂಯೆಯಿಂದ ಭೀಷ್ಮನು ಈ ರೀತಿ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೈನ್ಯಾಧಿಪತ್ಯ ಆಸೆಯು ಭಂಗವಾಯಿತಲ್ಲ ಕರ್ಣ. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸಗಳನ್ನು ಚೆಲ್ಲಿಸುವಂತೆ ಮಾಡಿದವರು ಯಾರು? ಕರ್ಣ, ನೀನು ರಥವನ್ನೇರಿ ಕೃಷ್ಣನೊಡನೆ ಓದೆಯಷ್ಟೇ. ಆ ವಿಷಯವನ್ನು ಭೀಷ್ಮನು ದುರ್ಯೋಧನನಿಗೆ ತಿಳಿಸಿದಂತಿದೆ. ಕರ್ಣ, ಮಂತ್ರಿಯಾದ ಕೃಷ್ಣನ ಸವಿ ಮಾತುಗಳಿಗೆ ನೀನು ಎಲ್ಲಿ ವಸನಾದೆಯೋ ಏನೋ ಎಂದು ಅವರ ಸಂದೇಹ. ಸ್ನೇಹದಲ್ಲಿ ವಂಚನೆ, ಸಂದೇಹ. ಹೌದು, ಸಂದೇಹ. ಕುರುಕುಲ ದರಸರು ಈ ಕರ್ಣನ ಸ್ವಾಮಿ ನಿಷ್ಠೆಯನ್ನು ತಿಳಿದಿದ್ದಲ್ಲವೇ? ತಿಳಿದಿರಬಹುದು ಕರ್ಣ. ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದೇ ಹೊರತು ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕೊಡಬಾರದೆಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮ. ಯಾರಾದರೂ ಆಗಲಿ ಕರ್ಣ, ಆದರೆ ಭೀಷ್ಮ ಕೆಲವರು ನಿನ್ನನ್ನು ಸಭೆಯಲ್ಲಿ ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯುತ್ತಿಲ್ಲ. ಏನು ಹೇಳಿದರು ಅವರು? ಅಯ್ಯೋ ಕರ್ಣ, ಆ ದುರ್ವಾಕ್ಯಗಳನ್ನು ನಾನು ನನ್ನ ಬಾಯಿಂದ ಹೇಗೆ ಹೇಳಲಿ? ಆದರೆ ಇಲ್ಲದೆ ಹೇಳುವನ ಕೇಳು. ಆ ಸೂತಕಲದಲ್ಲಿ ಹುಟ್ಟಿದ ಆ ನೀಚನಿಗೆ ಸೈನ್ಯಾಧಿಪತ್ಯವು ಸ್ವಾಮಿಯ ಭಕ್ತಿ ಎಲ್ಲಿದೆ? ಇಂಥವನಿಗೆ ಸೈನ್ಯಾಧಿಪತ್ಯವೇ ಎಂದು ನಿನ್ನನ್ನು ದೂಷಿಸಿದರು. ಶಕುನಿ, ವಿಧಾತನ ನಾಟಕ ಬಲ್ಲವಾರ್ಯಾರೋ, ಮಾನವ ಜೀವ ಮೋಗಾಂಧಕಾರ ಎಲ್ಲ ಮಾಯೇ ಮಾಯಾ ಜಾಲ. ಶಕುನಿ, ಸ್ಥಿರನಾಗು ಕರ್ಣ, ಸ್ಥಿರನಾಗು. ವಿಧಿಗೈದ
ಮೋಸದಿಂದ ಗತಿಗೆ ನನಾದ ಜಗದಿ ವಿಧಿಗೈದ ಮೋಸದಿಂದ ಶಕುನಿ ರಂಗರಾಜ ಎನ್ನಯ ಬಾಳೆ ಕಣ್ಣೀರೋ ಜಗದಿ ಶಕುನಿ ಎನ್ನಯ ಬಾಳೆ ಕಣ್ಣೀರೋ ಜಗದಿ ಬಾಲೆ ಪರ್ಯಾರೋ ದೀನನ ದಯದಿ ಬಾಲೆ ಪರ್ಯಾರೋ ದೀನನ ದಯದಿ ಕೊನೆಗಾಣಿಸಯ ಧರ್ಮದ ಬಂಧನ ಕೊನೆಗಾಣಿಸಯ ಧರ್ಮದ ಬಂಧನ ದಾರಿಯ ಕಾಣದೆ ಅಂದನ ತೆರನಾದೆ ದಾರಿಯ ಕಾಣದೆ ಅಂದನ ತೆರನಾದೆ ಗತಿಗೆ ನನಾದೆ ಜಗದಿ ಗೈದ ಮೋಸದಿಂದ ಗತಿಗೆ ನನಾದೆ ಜಗದಿ ವಿಧಿಗೈದ ಮೋಸದಿಂದ ವಿಧಿಯೇ ಸುರಿಸಿದೆ ಕಣ್ಣೀರ ಕಣ್ಣೀರ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗುತ್ತನು ಶಕುನಿ ಈ ಅವಮಾನವನ್ನು ನಾನೆಷ್ಟು ದಿನ ಸಹಿಸಲಿ ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನೆಂದು ನನ್ನ ಸಂಗಟ ಆಡುತ್ತಿರಲಿಲ್ಲ ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ ಪರಮೇಶ್ವರ ನನ್ನ ಯಾವ ಪಾಪಕ್ಕಾಗಿ ಈ ಸೂತ ಕುಲಕ್ಕೆ ತಿಳಿದೆ ಎಂದು ಆ ದಿನಗಳು ಕಳೆದವು ತಿಳಿವು ಮೂಡಿತು ಜನ್ಮವು ಆಕಸ್ಮಿಕ ಘಟನೆ ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ ನನ್ನ ಮಾನ ಅಪಮಾನಗಳು ಗುಣವನ್ನಲ್ಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ ಆತ್ಮಶಕ್ತಿಯಿಂದ ಪ್ರಯತ್ನ ವಿಶೇಷದಿಂದ ದೈವ ಬಲದಿಂದ ರಾಜಸ್ಥಾನದ ಸ್ಥಾನಮಾನಗಳು ನನಗೆ ದೊರೆತವು ನಾನಿಂದು ಅಂಗ ದೇಶದ ಪ್ರತೀಕಾರ ನಿನ್ನ ಕೈಯಲ್ಲಿದೆ ಕರ್ಣ ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಅಸ್ತ್ರ ಧಾರಣ ಮಾಡುವುದಿಲ್ಲ ಎಂದು ಶಪಥ ಮಾಡು ಆಗ ತಿಳಿಯಲಿ ಕೌರವರಿಗೆ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತವ ಅನರ್ಥಕಾರಿ ಎಂಬುದನ್ನು ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಏಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳೋದು ನನ್ನಿಂದ ಆಗದು ಉಪಾಯವಿಲ್ಲ ಹಂಗರಾಜ ಕರ್ಣ ಶಕುನಿ ಒಂದು ವೇಳೆ ನೀನು ರಣಕ್ಷೇತ್ರದಲ್ಲಿ ನೀನು ಅಸ್ತ್ರಗಳನ್ನು ತೊಡುವುದೇ ಆದರೆ ನಿನ್ನ ಸ್ವಪಕ್ಷದಿಂದಲೇ ಹೆಚ್ಚಿನ ಅವಮಾನವನ್ನು ಪಡಬೇಕಾಗುವುದು ಕರ್ಣ ಶಕುನಿ ದ್ರೋಣ ಶಲ್ಯ ಕೃತವರ್ಮ ಇತ್ಯಾದಿಗಳು ಇದಕ್ಕಿಂತಲೂ ಹೆಚ್ಚಿನ ಅವಮಾನವನ್ನು ಮಾಡಲು ಯೋಚಿಸಿದಂತಿದೆ ದುರ್ಯೋಧನನು ಕರ್ಣ ದುರ್ಯೋಧನನು ಇವೆಲ್ಲವನ್ನು ನೋಡಿದರೂ ಸಹ ನೋಡದವನಂತೆ ತಾಟಸ್ಥ ಭಾವವನ್ನು ವಹಿಸುವನು ಆದ್ದರಿಂದ ಯೋಚನೆ ಮಾಡು ಕರ್ಣ ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಿ ಸರಿಯಾಗಿ ಹೇಳಿದೆ ಶಕುನಿ ಕರ್ಣ ಈ ಭೀಷ್ಮನ ಪರಾಜಿತನಾಗುವವರೆಗೂ ನಾನು ಈ ಅಸ್ತ್ರಗಳನ್ನು ತೊಡುವುದಿಲ್ಲ ಇದೇ ನನ್ನ ಶಪಥ ಈ ವಿಷಯದಲ್ಲಿ ಸ್ಥಿರನಾಗಿ ಶಪಥವೇನು ಪ್ರಾಣಸಕ ನಾನು ನಿನ್ನನ್ನು ಎಲ್ಲೆಲ್ಲೋ ಹುಡುಕಿದೆ ಬಂದು ಎಷ್ಟೊತ್ತಾಯಿತು ಬಹಳ ಹೊತ್ತಾಗಲಿಲ್ಲ ಕುರ್ರಾಜ ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತವಿಲ್ಲ ಪುನಃ ನೋಡುವೆನು
ಆಗ ಶಪಥವೇನೆಂಬುದು ನೀನು ತಿಳಿಯುವೆ. ನಿಲ್ಲು ಕರ್ಣ, ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ, ಕ್ಷಮಿಸು. ಆರ್ಯರ ಮಧ್ಯ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ಸಂತೋಷದ ಸುದ್ದಿಯಲ್ಲದು. ಕರ್ಣ ಕರ್ಣ ಶಕುನಿ, ಇದೇ ದುರ್ಯೋಧನ, ಈ ದಿನ ಕರ್ಣನ ವರ್ತನೆಯೇ ಬೇರೆಯಾಗಿರುವುದಲ್ಲ. ನಾನು ಬಹುವಿಧವಾಗಿ ಯೋಚಿಸಿ ಕಡೆಗೆ ಕರ್ಣನನ್ನು ಸೇನಾಧ್ಯಕ್ಷನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಆ ವಿಷಯವನ್ನು ಹೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಆದರೆ ಕರ್ಣನು ಹೊರಟೇ ಹೋದನಲ್ಲ ಮಾವ, ಈಗೇನು ಮಾಡುವುದು? ಸುಯೋಧನ, ಕರ್ಣನಿಗೆ ಸೈನ್ಯಾಧಿಪತ್ಯ ಇದು ಪರಿಹಾಸ್ಯವಲ್ಲವಲ್ಲ. ಅದೇಕೆ ಮಾವ, ಕರ್ಣನು ವೀರ ಪುರುಷನಲ್ಲವೇ? ಇರಬಹುದು. ಕರ್ಣನಿಗೆ ಸೈನ್ಯಾಧಿಪತ್ಯವನ್ನು ಕಟ್ಟುವುದರಿಂದ ನೀನು ಎಷ್ಟು ಜನರಿಂದ ಅವಮಾನವನ್ನು ಪಡಬೇಕೆಂಬುದನ್ನು ಯೋಚಿಸಿದೆಯಾ ಸುಯೋಧನ? ಎಷ್ಟು ಜನರಿಂದ? ಭಾರ್ಗವಿ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯನಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ, ಅತಿರಥ ಮಹಾರಥರು, ಅಗ್ರವರ್ಣದವರು ನಿನ್ನಲ್ಲಿಯೇ ಇರುವಾಗ ಸೂತ ಕುಲದಲ್ಲಿ ಹುಟ್ಟಿದ ಆ ಕರ್ಣನಿಗೆ ಸೈನ್ಯಾಧಿಪತ್ಯವೇ? ಸುಯೋಧನ, ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಮೊದಲೇ ಪಾಂಡವರ ಪಕ್ಷಪಾತಿಗಳು. ಅವರು ಸುಯೋಧನ, ಅವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುತ್ತಿಲ್ಲ. ಆದುದರಿಂದ ಒಂದು ವೇಳೆ ಕರ್ಣನನ್ನು ಸೈನ್ಯಾಧಿಪತ್ಯವನ್ನು ವಹಿಸು ಎಂದು ನೀನು ಪ್ರಾಧೇಯಪಟ್ಟು ಆ ಸೈನ್ಯಾಧಿಪತ್ಯವನ್ನು ವಹಿಸುವಂತೆ ಮಾಡಿದರೂ ಕೂಡ ಆ ಕಾರ್ಯವನ್ನು ಕರ್ಣನು ಸರಿಯಾಗಿ ನಿರ್ವಹಿಸುವಂತಿಲ್ಲ. ಏಕೆ? ಏಕೆಂದರೆ ಈಗ ತಾನೇ ಹೇಳುವುದನ್ನಲ್ಲ, ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಯುದ್ಧ ಕ್ಷೇತ್ರದಲ್ಲಿ ಅಸ್ತ್ರ ಧಾರಣ ಮಾಡುವುದಿಲ್ಲ ಎಂದು. ಸರಿಯಾಗಿ ಹೇಳಿದೆ. ಹಾಗಾದ್ರೆ ಈಗ ಏನು ಮಾಡುವುದು ಮಾವ? ಮಾಡುವುದೇನು ಇಲ್ಲ ದುರ್ಯೋಧನ. ಕುರುಪಿತಾಮಹನಾದ ಭೀಷ್ಮನನ್ನು ಸೈನ್ಯಾಧಿಪತ್ಯವನ್ನು ಸ್ವೀಕರಿಸುವಂತೆ ಪ್ರಾರ್ಥಿಸು. ಈಗ ಮಾತನಾಡಲು ಸಮಯವಿಲ್ಲ, ಯುದ್ಧವು ಸಮೀಪವಾಗುತ್ತಿರುವುದು. ನಡೆ, ಕುರುಪಿತಾಮಹನು ಎಲ್ಲಿರುವನು ನೋಡು. ಸರಿ, ಹಾಗೆ ಮಾಡುವೆ. ನಡೆ ಬಾ, ನೀನು ನನ್ನ ಸಂಗಡ ಬಾ. ನಡೆ ಕುರುಕುಲದ ಕೀಟವೇ ನಡೆ. ಸುಯೋಧನ, ನಾನು ನಿನ್ನ ಹಿತೈಷಿ ಎಂದು ತಿಳಿದೆಯೇನೋ? ಅಲ್ಲ, ಭೋರ್ಗರೆವ ಬಿರುಗಾಳಿಗೆ ಈ ಶಕುನಿಯ ಕಾರ್ಮಿಂಚಿನ ಕಾಡ್ಮೋಡವನ್ನೆಬ್ಬಿಸಿ ಸುಯೋಧನ ದ್ವೇಷಾಗ್ನಿ ಜ್ವಾಲೆಯ ಮಿಂಚಿನಂತೆ ಬೋರ್ಗರೆದು ಗುಡುಗುವ ಸಿಡಿಲು ಗುಡುಗುಗಳೇ ಈ ಧರೆಯನ್ನು ಹೆರಿಯುವಂತೆ ಮಾಡಿ ಸುಯೋಧನ ಈ ಶಕುನಿಯು ಬೀರುವ ಕೃತ್ರಿಮದ ವಿಷದ ಗಾಳಿಗೆ ನಿನ್ನ ಕುರುಕುಲ ವಂಶವು ಕೊಚ್ಚಿ ಹೋಗಲಿ ಪಾಪಿ, ಕೊಚ್ಚಿ ಹೋಗಲಿ. ಸುಯೋಧನ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮೊಳಗಿಸಿ ನಿನಗಾಗುವ ಅತಿ ಭಯಂಕರವಾದ ಹಿಂಸೆಯನ್ನು ನೋಡಿ ಆಗ ನನಗೆ ಆಗುವುದು ಆನಂದ, ಮಹದಾನಂದ, ಪರಮಾನಂದ. ಆನಂದ ಆನಂದ ಚಕ್ನಿಗೆ ಪರಮಾನಂದ. ಕುರುಕ್ಷೇತ್ರದಿಂದ ರಣ ಕ್ಷೇತ್ರದಿಂದ ಚಕುನಿಗೆ ಪರಮಾನಂದ ಆನಂದ. ಸುಯೋಧನ
ಗೌರವ ಕೊರಿಗಳ ತಪ್ಪಿಸುವೆ ಕೊರಿಗಳ ರಣದಲ್ಲಿ ಬಲಿಯಿಡುವೆ ಸುಯೋಧನ ಗೌರವ ಕೊರಿಗಳ ತಪ್ಪಿಸುವೆ ಕೊರಿಗಳ ರಣದಲ್ಲಿ ಬಲಿಯಿಡುವೆ ನಿನ್ನ ವಿನಾಟಕ್ಕೆ ನಾದಿಯನ ಆನಂದವನ ಹೊಂದುವೆ ನಿನ್ನ ವಿನಾಟಕ್ಕೆ ನಾದಿಯನ ಆನಂದವನ ಹೊಂದುವೆ ಆನಂದ ಆನಂದ ನಿಜ ಪರಮಾನಂದ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಸುಯೋಧನ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ ಸುಯೋಧನ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶವೇ ನಿರ್ನಾಮ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಸುಯೋಧನ ಪಾಂಡವರಿಗೆ ಜಯವೋ ಕೌರವರಿಗೆ ಅಪಜಯವೋ ಆನಂದ ಆನಂದ ಚಕ್ನಿಜ ಪರಮಾನಂದ ಕುರುಕ್ಷೇತ್ರದಿಂದ ರಣಕ್ಷೇತ್ರದಿಂದ ಚಕುನಿಜ ಪರಮಾನಂದ ಆನಂದ ಸುಯೋಧನ ಸೇಡಿನ ಜಡನಟ್ಟೆ ಸರಸವನ್ನಾಡಲು ಬಯಸುವೆಯ ಸೇಡಿನ ಜಡನಟ್ಟೆ ಸರಸವನ್ನಾಡಲು ಬಯಸುವೆಯ ಗೌರವರು ನೀಡು ಅನುಜರಿಗೆ ಆನಂದವನ ಹೊಂದುವೆ ಸುಯೋಧನ ದರ್ಪಣ ನೀಡು ಅನುಜರಿಗೆ ಆನಂದವನ ಹೊಂದುವೆ ಆನಂದ ಆನಂದ ಚಕುನಿಜ ಪರಮಾನಂದ ಕುರುಕ್ಷೇತ್ರ ರಣಕ್ಷೇತ್ರದಿಂದ ಚಕುನಿಜ ಪರಮಾನಂದ ಆನಂದ ಐವರ ಕಾಂತಿ ಎನಿಸಿದೆ ಚಿಂತೆ ಐವರ ಕಾಂತಿ ಎನಿಸಿದೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸರ್ವೇಶ ಕೊಡುಸಿದ ವಿಭವ
ದಯಾನಿಧಿ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೀರಿ ಗತಿ ಯಾರು? ಆತ್ಮರಿಂದ ಪರಿಚಯಿಸಲ್ಪಟ್ಟಿರು ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತದಲ್ಲಿ ಪಡವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಾಕ್ಷಮ ದುಶ್ಯಾಸನಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಕೆಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು. ಇನ್ನು ಕೆಲವು ದಿನಗಳಾದರೂ ಸುಖವಾಗಿರುವೆನೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇನ್ನು ಈ ದ್ರೌಪದಿ ಅಣಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರಲ್ಲ? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೇಕೆ? ಕೊಳ್ಳೀರ ಕರೆಯುವೆಯ ಕಾಲ್ತೆ ಓಂಚಾರಿ ಓಂಡವರ ಪಟ್ಟ ಮಹಿಷಿ ಈ ಮನ ಮನೋಲ್ಮಣೆ ವಸುದೇವನ ಸರಯು ನಭಗಿರಲು ಬಳ್ಳುದೆ ಬಗೆ ಕಡು ಕಷ್ಟವೋ ರಮಣೀ ರಮಣೀ ಅರುಣಿ ಬಳಿಯ ಏಕೆ ತೋದಿಪೆ ಅರುಣಿ ಬಳಿಯ ಏಕೆ ತೋದಿಪೆ ಅಕ್ಕಜನಕ್ಕಯ ಬೇರೆ ಎಣ್ಣೆಯ ಛಲವನ್ನು ತೋರಿ ಅಕ್ಕಜನಕ್ಕಯ ಬೇರೆ ಎಣ್ಣೆಯ ಛಲವನ್ನು ತೋರಿ ತಗ್ಗಿಸುವೆ ಒಂದೊಂದರ ಉದ್ದಳ ಕಥೆ ಚಿಂತೆಯ ಬಿಡನೆ ತಗ್ಗಿಸುವೆ ಒಂದೊಂದರ ಉದ್ದಳ ಕಥೆ ಚಿಂತೆಯ ಬಿಡನೆ ತರಣ್ಣೆ ಏಕೆ ತೋರಿದೆ ಬಿಡಬಿಡು ನಿನ್ನಯ ಅಳಲ ಹಾಗೆ ಬರುವುದು ಮೊಡಲ ಬಿಡಬಿಡು ನಿನ್ನಯ ಅಳಲ ಹಾಗೆ ಬರುವುದು ಒಡಲ ಮುಗ್ಧಳ ಕಥೆ ಚಿಂತೆಯ ಬಿಡನೆ ಮುಗ್ಧಳ ಕಥೆ ಚಿಂತೆಯ ಬಿಡನೆ ಕರುಣೆ ಹೇಳಿಯ ಏಕೆ ತೋದಿಪೆ ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪರಾದ ಆ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನೆಂದು ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನೆಂದು ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗಿ ಸರಿಯೇ ನಿಮಗೆ ಸಮ್ಮತವಾಯಿಯ
ಪಾಂಚಾಲಿ ಈ ಶೂರತನವು ಏಕೆ ಮರಿದಾಯಿತೆಂದ ಬಯಕೆ ಸರಿಯೇ ನಿಮಗೆ ಸಮ್ಮತವಾಯಿತು ಸರಿಯೇ ನಿಮಗೆ ಸಮ್ಮತವಾಯಿತು ಹಿರಿಯ ಬೀಡು ಮನದಿರಿಯ ಬೆಲೆಯ ವಿಧಿಯ ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಾಲಿ ಅಡುಗೆ ಹೊಂದಲ್ಲ, 16 ಕಾರಣಗಳಿವೆ. ನೀವು ಪುರುಷರ ಸ್ವಾಮಿ, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನು ಆಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡುವೆ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮಗೌರವವನ್ನು ಉಳಿಸಿಕೊಳ್ಳಲು ಅವರಿಗೆ ಅನ್ಯರ ಆಶ್ರಯವೂ ಬೇಕು. ಪರಮಾತ್ಮ ಇಂಥ ಅಪರಾಧಿನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ? ಅಳಬೇಡ ಉತ್ತರವಿದೇನಿದೋ ಉತ್ತರವಿದೇನಿದೋ ಭಕ್ತ ಶತ್ರುಗಳ ಜಯಿಸಿ ಮೃತ್ಯು ಘೋಷಿಸಿದೋ ಭಕ್ತ ಶತ್ರುಗಳ ಜಯಿಸಿ ಮೃತ್ಯು ಘೋಷಿಸಿವೆಲ್ಲ ಸೊಲವಿದೆ ತಕ್ಕೆ ಭಾಮಿ ಮಣಿ ರಮಣಿ ಸುವೇಣಿ ಮಣಿ ಸೊಲವಿದೆ ತಕ್ಕೆ ಭಾಮಿ ಗಂಡನ ಕವಲಿಗೆ ಮಂಜಯ್ಯ ಸುಳೆ ಬೋಲು ಗಂಡನ ರಕ್ತವಾಗಿ ಮಂಡಯ್ಯ ಸುಳೆ ಬೋಲ್ ಖಂಡಿತವಿದೆಂದು ಹೇಳಿ ಮಂಡ ಬಂದಿದಲ್ಲೋ ಖಂಡಿತವಿದೆಂದು ಹೇಳಿ ಬಂಡ ಬಾತಿದಲ್ಲೋ ಛಲವಿದೆ ತೈತೆ ಛಲವಿದೆ ತೈತೆ ಛಲವಿದೆ ತೈತೆ ಬಾಬಿನಿ ಕೈ ಹಿಡಿದ ಪತ್ನಿಯನ್ನು ಜೀವನದಲ್ಲಿ ಪಣವಾಗುತ್ತೆ ಸೋಲನ ಆನಿ ವರ್ಷಗಳು ಆಜ್ಞೆ ಮಾಡಿದ್ದರಲ್ಲವೇ? ಅಯ್ಯೋ ಪತಿಗಳು 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 ತಪಸ್ಸು ಮಾಡಿ ಪಡಬೇಕು ನಿಮ್ಮಂತಹ ಪತಿಗಳನ್ನ. ಬಡದು ಶಾಸನ ಗುಂಡಿಗೆಯ ಬಿಸಿರುತ್ತದೆಯೋ ಪಾಂಚಾಲಿ ಒಡದಿ ಪಾಂಚಾಲಿ ಬಿಚ್ಚಿದ ಹಿರುವಡಿಯಂ ಕಟ್ಟುವೆನೆಂದೋ ಗೈದ ಶಪಥವೋ ತಾಲತ್ತಯ ಕುದಿತವೇ ರಮಣೀ ರಮಣೀ ಪಾಂಚಾಲಿ ಏಕೆ ಸೋದಿದ್ದೆ ತರುಣಿ ಮಣಿಯತಿ ಏಕೆ ಸೋದಿದ್ದೆ ತಿಳಿದಿಲ್ಲವೇ? ಏಕೆ ಸೋದಿದ್ದೆ ತರುಣಿ ಮಣಿಯತಿ ಏಕೆ ಸೋದಿದ್ದೆ ವಿಪಿನ ವಾಸ ಪವನಯ ಮರವೆಲ್ಲ ನಮ್ ತರುಣಿಯೇ ಪಾಂಚಾಲಿ ವಿಪಿನ ವಾಸ ಪವನಯ ಮರವೆಲ್ಲ ನಮ್ ತರುಣಿಯೇ ಕಪಟದವರ ವಂಚನೆ ಹೃದಯವನ್ನು ಸೆಳೆದಿದೆ ಕಪಟತನದ ವಂಚನೆ ಹೃದಯವನ್ನು ಸೀಡಿಸಿದೆ ಗಟ್ಟಿ ಗುರಿಗುಟ್ಟಿ ಶಿರಗಟ್ಟಿ ನಿಲ್ಲುವೆ ಎದಗಟ್ಟಿ ಪುಡಿಗೊಟ್ಟೆ ಇರದಕ್ಕೆ ನಿಲ್ಲುವೆ ಏಕೆ ನಿಲ್ತಿದೆ ಶುಭದ ನಲ್ದಿನಿ ಗುಡ ಬಿಡ ಅವಯ ಕವಲ ಗಂಧಿನಿ ಕವಲ ಹಂದಿನಿ ತುರದಿ ತುರುಳ ತುರುಪತಿ ತೊಡಪದಿ ಮುದ ತರುವೆ ತುರುಳ ತುರುಪತಿ ತೊಡಪುರಿ ಮುದ ತರು ತುರುಪದೊಂದ ಅವರನ್ನು ಅಧಿಕದ ಬಿಡ ದೂರದಲ್ಲಿ ಅವರನ್ನು ಅಧಿಕದ ಬಿಡ ದೂರದ ಗಟ್ಟಿ ಪುಡಿ
ಪರ್ವತ ನಂದಿನಿ ತುಗುಟ ಬಿಡ ಅಭಯ ಕಬಲ ಕಲ್ದಿ ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯೋ ನಮ್ಮ ಸಮಾಜದಲ್ಲಿ ಭಗವತ್ ಸ್ವರೂಪರಾದ ಆ ಋಷಿಗಳಾಗ್ದೆ. ಆಹಾ, ಕೈ ಹಿಡಿದ ಪತಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಅಯ್ಯೋ, ಪತಿಗಳು 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 ತಪಸ್ಸು ಮಾಡಿ ಪಡಬೇಕು ನಿಮ್ಮಂತಹ ಪತಿಗಳನ್ನ. ಛೇ, ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದೆಯು ನಮ್ಮನ್ನು ಸಾಯಬರಿಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೇ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನೆ ಎಷ್ಟೋ ಬಾರಿ ಬೇಡಿಕೊಂಡಲ್ವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇ ಹೀಗಾಗಿರುವೆ, ನನಗೆ ತಿಳಿಸಬಾರದೆ? ತಿಳಿಸುವೆನು ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವೆಷ್ಟೇ ಆಗ್ಲಿ ಅಣ್ಣನ ಆಜ್ಞಾಧಾರಕ. ಅದು ಹಿಂದಿನ ಮಾತು. ಆಹಾ, ಕಾರ್ಬೋರ್ಡ ಹುಡುಗಿ ಹುಡುಗಿನಲ್ಲಿ ಈ ಮೂವಿ ಹುಡುಗಿ ನನಗೆ ಬಿರಿಯಲ್ಲಿ ಹುಕ್ಕಿನ ಮತದಲ್ಲಿ ಸಪ್ತದಾಗರ ಮಾರ್ಗರಯದೆ ಕಾರ್ಬೋರ್ಡ ಹುಡುಗಿ ಹುಡುಗಿ ಬೆದರಲ್ಲಿ ಈ ಮೂವಿ ನನಗೆ ನನಗೆ ಬಿರಿಯಲ್ಲಿ ಹುಕ್ಕಿನ ಮತದಲ್ಲಿ ಸಪ್ತದಾಗರ ಮಾರ್ಗರಯಲಿ ಗುರುವರ ಶಿರವನ್ನು ಕಡಿಯದೆ ಬಿಡನು, ಶಿರವನ್ನು ಕಡಿಯದೆ ಬಿಡನು, ಗುರುವನ ಶಿರವನ್ನು ಕಡಿಯದೆ ಬಿಡನು. ದೊರದಿ ಕಂತದಲ್ಲಿ ಮೊಳಗೆ ವಿಜಯವ, ದೊರದಿ ಕಂತದಲ್ಲಿ ಮೊಳಗೆ ವಿಜಯ. ಗುರುಕುಲವ ಕಡಿದಿಡುವೆ, ಗುರುಕುಲವ ಕಡಿದಿಡುವೆ. ಸುಳ್ಳ ಕೌರವರ ಮೈಮಾರಿ ವಿಧದಲ್ಲಿ, ಸುಳ್ಳ ಕೌರವರ ಮೈಮಾರಿ ವಿಧದಲ್ಲಿ ಓಡ ಗುಡುಗಿ ಗುಡುಗಿ ಬೆದರಲ್ಲಿ ಈ ಭೂಮಿ ನಡುಗಿ ನಡುಗಿ ಬೆರಿ ಹಾಗಾದ್ರೆ ಕೇಳು. ಈ ದಿನ ನಾನು ಹಸ್ತಿನಾಮಿಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದ. ಅವಳು ನನ್ನ ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬೇಡುವುದಾಗಿ ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು? ಹಾಗಲಾದ್ರೆ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟೆವೆಷ್ಟೇನು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕಳು ಸ್ವಾಮಿ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂಶಯವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣ. ಗೋಪಾಂಗನೆಯರ ವಿಲಾಸ ವಿದ್ಯಮಗಳಲ್ಲಿ ಮಗನಾದ ಆ 5 ಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೂರಕ್ಕಿಂತ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆ. ಅದರಲ್ಲಿ ಬೋರ್ಮತಿಗೆ ನೀನು ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಬಾಬು ಪಾಂಚಾಲಿ, ನೀನು ನೀನು ನಮ್ಮ ಸಂಕಟ ಕದನವಾಡುವುದಲ್ಲೇ ನಿನ್ನ ಚತುರ್ಥಿಯನ್ನು ಮುಗಿಸಿ ಎಂದು ನಾನು ತಿಳಿದ್ದೆ. ಆದರೆ ನೀನು ಚತುರಲ್ಲಿ ಮಹೋಚ್ಚರಳು. ಜಾಣೆ ನನ್ನ ಜಾಣೆ ಮುದು ಜಾಣೆ ಮುದ್ದಾಡು ಬೆನುಬಾರೆ ದೇವನ ಭತ್ತದ ರೋಡಿಯು ನೀಲೆ ದೇವನ ಭತ್ತದ ರೋಡಿಯು ನೀಲೆ ಜಾಣೆ ನನ್ನ ಜಾಣೆ ಮುದು ಜಾಣೆ ನನ್ನ ಜಾಣೆ ಮುದ್ದಾಡು ಬೆನುಬಾರೆ. ಕೊಲ್ಲದ ಮರು ಕೆಡಕು ತೊರಲದು ಅವನ ಗೈವೇ ಮರ ಕೆಡಕು ತೊರಡದು ಕೊರುವಂತವನ್ನೇ ರಾಜವ ಕೈವೆ ತೊರಳದು ಚೋತನ ಉದರವ ಮಗೆದು
ನುರುಳದು ಶೋತನ ಬುಧರವ ಬಗೆದ ಒಳದ ನುರುಳ ಚಿರವೇ ಒಳದ ನುರುಳದು ಚಿರವೇ ಗಾಡಿ ನನ್ನ ಗಾಡಿ ಗಾಡಿ ಬಾರೆ ರಾಣಿ ಪರಿಭವ ಮರೆಯುವೆ ಕೈದ ಶಪಥವನ್ನು ಮರೆಯುವೆನೇನೆ ಸದಯ ಪರಿಭವ ಮರೆಯುವೆ ಕೈದ ಶಪಥವನ್ನು ಮರೆಯುವೆನೆ ಚಿಂತಿದು ರೇತಕ್ಕೆ ದುಃಖದ ಬೆಚ್ಚಿದ ಮುಡಿಯನ್ನು ಕೆಟ್ಟಿಗೆ ಬಾರೆ ಅದೇ ಟ್ಯೂನ್ ಜಾಣ ಸ್ವಾಮಿ ಪ್ರಿಯತಮೇ ಜಾಣ ಓ ಜಾಣ ಒಂದಾಳುವಿನು ಬಾರ ಈ ಭೀಮನ ಪಟ್ಟದ ರಾಣಿಯು ನಾನೇ ಭೀಮನ ಪಟ್ಟದ ರಾಣಿಯು ನಾನೇ ಜಾಣ ಓ ಜಾಣ ಒಂದಾಳುವಿನು ಬಾರ ಶಾಸನ ಒಡಲನು ಬಗೆ ಗುರುವಂಶವನೇ ನಾಶವಗೈದು ಅಲೈಸುವುದೇ ಸುರುಳದು ಶಾಸನ ಒಡಲನು ಬಗೆದು ಗುರುವಂಶವನೇ ನಾಶವಗೈದು ಬಿಚ್ಚಿದ ಮುಡಿಯನು ಕಟ್ಟುತ್ತ ಬಾರ ಬಿಚ್ಚಿದ ಮುಡಿಯನು ಕಟ್ಟುತ್ತ ಬಾರ ಪ್ರಿಯತಮೇ ಬನ್ನಿ ಸ್ವಾಮಿ ಪ್ರಿಯತಮೇ ಸಮಯವಿದೆ ಶೃಂಗಾರಕ್ಕೆ ಭೀಮ ಸ್ವಾಮಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ದಮನೆಯ ಮನಕ್ಕಿಲ್ಲದೆ ವಿರಾಮ ದಮನೆಯ ಮನಕ್ಕಿಲ್ಲದೆ ವಿರಾಮ ಸಮಯವಿದೆ ಮನವೊಲಿಸುವ ಮಂದಾಸ ವಿಲಾಸ ಗೌರವ ಶಿರವ ಕರೆಯುಡು ನೀನು ಗೌರವ ಶಿರವ ಕರೆಯುಡು ನೀನು ಸ್ವಾಮಿ ಪ್ರಿಯತಮೇ ಪ್ರಾಣವಲ್ಲಭ ಪ್ರಾಣಕಾಂತ ಚೆಲ್ಲದ ಸೀರುವೆ
ಪ್ರಾಣೇಶ್ವರ, ಪ್ರಿಯತಮೆ, ನಿಮಗೆ ನೆನಪಿದೆಯೇ? ಈ ಹಿಂದೆ ಒಂದು ದಿನ ಈ ನನ್ನ ಬೆಚ್ಚದ ಮುಡಿಯನ್ನು ಕಂಡು ಗುರುಕುಲ ಅಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದೆ ಮತ್ತು ಹೇಳಿದೆ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸುವೆ ಪಾಂಚಾಲಿ. ಕೇಳು. ಪೂರ್ವದಲ್ಲಿ ಉದಯಿಸುವ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಬಹುದು. ಮೇಘಗಳೇ ತಲೆಗೆಳಗಾಗಬಹುದು. ಅಗ್ನಿಯ ಶಿಲಾಪಾಕವು ಪರ್ವತ ಬಂಡೆಗಲ್ಲಗಳ ಮೇಲೆ ಕಮಲಗಳು ಕಮಲಗಳನ್ನು ಮೀರಿಸಬಹುದು. ಆದರೆ ಈ ಭೀಮಸೇನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗಲಾರದು. ಭಂಗವಾಗದೆಲ್ಲೋ ದುರುಳ ಕೌರವರನ್ನು ಮರಣಗೊಳಿಸದೆ ಸರಳವಿರಲು ಬಿಡುವನೆ. ಸರಳವರ ರಕ್ತಪಾತ ಮಾಡದಿರುವನೆ. ಸರಳವರ ರಕ್ತಪಾತ ಮಾಡದಿರುವನೆ. ದುರುಳ ಕೌರವರನ್ನು ಮರಣಗೊಳಿಸದೆ ಸರಳವಿರಲು ಬಿಡುವನೆ. ಸರಳವರ ರಕ್ತಪಾತ ಮಾಡದಿರುವನೆ. ಸರಳವರ ರಕ್ತಪಾತ ಮಾಡದಿರುವನೆ. ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ. ಪಾದದಿ ಮೆಚ್ಚಿಕೊಳ್ಳುವೆ. ಕರುವದಿದರ ಕೊಟ್ಟವನ ಕುಟ್ಟಿ ಕೆಡವು ಗದೆಯ ಕುಟ್ಟಿ ಕೆಡವುವೆ. ಕತ್ತಿಯ ಮುಡಿ ಮುಟ್ಟಿದವನ ಮೆಚ್ಚಿಕೊಳ್ಳುವೆ. ಪಾದದಿ ಮೆಚ್ಚಿಕೊಳ್ಳುವೆ. ಕರುವದಿದರ ಕೊಟ್ಟಿದವನ ಕುಟ್ಟಿ ಕೆಲ್ಲುವೆ. ಗದೆಯ ಕುಟ್ಟಿ ಕೆಲ್ಲುವೆ. ಕರುಳ ಕೌರವರನ್ನು ಮರೆಗೊಳಿಸದೆ ತಲೆಯಲ್ಲಿ ಬಿಡುವನೆ. ಕರದವರ ರಕ್ತಪಾತ ಕೊಡದಿರುವನೆ. ಆಹಾ, ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ಏನಾಗುವುದು? ನೀವೆಷ್ಟೇ ಆಗಲಿ ಅಣ್ಣನಾದಾದರಕನು. ನನ್ನನ್ನು ಕೇಳಿಸಬೇಡ ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನೀಗ ಯಾರ ಹಗ್ಗಾದಾರಕನೂ ಇಲ್ಲ. ಶಾಂತಿಯನ್ನು ಬಯಸುವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ನಿರೀಕ್ಷಿಸುತ್ತೇನೆ. ಧರ್ಮಪಾರಾಯಣಾದ ಆ ಯುಧಿಷ್ಠನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕವಿಗಬಹುದು. ಆದರೆ ನಾನು ಭಕ್ತ ಕ್ಷಮಿಸುವುದಿಲ್ಲ. ವೈರಿ ಗುರುಕುಲ ಅಗಬರನು ಒಲಿಸಿದನು. ವೈರಿ ಗುರುಕುಲ ಅಗಬರನು ಒಲಿಸಿದನು. ವೈರಿ ಗುರುಕುಲ ಅಗಬರನು ಒಲಿಸಿದನು. ಅನುಜರೆಂಬುವ ಅಕ್ಕರೆ ಇಲ್ಲದ ಸತ್ಯದ ಕುಂಡಿಗಳು. ಅನುಜರೆಂಬುವ ಅಕ್ಕರೆ ಇಲ್ಲದ ಸತ್ಯದ ದುರ್ಣದ ಕುಂಡಿಗಳು. ಭಕ್ತವೆಲ್ಲವ ಭಕ್ತಿಸಿ ನಮಗೆ ನ್ಯಾಯ ಬಯಸಿದ ಬೆಕ್ಕಲರು. ಭಕ್ತವೆಲ್ಲವ ಭಕ್ತಿಸಿ ನಮಗೆ ನ್ಯಾಯ ಬಯಸಿದ ಬೆಕ್ಕಲರು. ಲೆಕ್ಕಿಸದೆ ಪಕ್ಕಡೆಗಿಸಿ ಮಣ್ಣೆಕ್ಕಿದ ವಿರುಮೆದೊಳಗೆ ಕಡೆಗಿಸಿ ಮಣ್ಣು ಸಭೆಗಳು ಪತ್ನಿಯ ಗರ್ವದಿಂದ ಸಭೆಗಳು ಪತ್ನಿಯ ಗರ್ವದಿಂದ ಮರನು ತೆರೆಯುವುದು ದೂರ ತೆರೆಯುಂ ಮರದು ದೂರ ಕರೆದು ಮರ ಸಚ್ಚಿನ ಬೈರಿ ಗುರುಕುಲ ಹರಮರನು ಗುರುಕುಲ ಹರಮರನು ತೆಗೆದು ಬಿಡಲು. ನೋಡೋಣ, ಭೀಮಸೇನನು ಆಗಲೇ ಸಂಧ್ಯಾ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹನಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ವ್ಯಕ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಧ್ಯವಾಗಿದೆ. ಇದೇನು
ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನಲ್ಲ? ಏಕೆ? ಈ ನನ್ನ ಬಿರುಗುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ಹೇಳಬೇಕೆಂದಿತ್ತು. ಅದನ್ನು ಈಗಲೇ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಹೇಳಿಬಿಡುವುದು. ಈ ಸಂಧಿ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ ಪ್ರವೃತ್ತಿಯನ್ನು ನಾನು ಪಾಂಡವರ ಕಳಂಕವನ್ನೇ ಭಾವಿಸುವನು. ದರಿದ್ರ ಭಿಕ್ಷುಕರಂತೆಯೇ ಕಂಡವರ ಮನೆ ಬಾಯಿನಲ್ಲಿ ಸಂಧ್ಯಾಚನೆ ಮಾಡಲು ಓ ಪಾಂಡುರಾಜನು ನಮ್ಮನ್ನು ಪತ್ರನ್ನಾಗಿ ಬರೆಯಿಲ್ಲ. ಈ ಅಪಮಾನವು ನಿಮಗೆ ಸಖ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಕಡೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಬೇಡುವುದಿಲ್ಲ. ನಾನು ಮತ್ತು ಏನಲ್ಲದೆ ಈಗದೋ ಜಗದ ಮಹಾಯುಧ, ಈಗದೋ ಜಗದ ಮಹಾಯುಧ, ಈಗದೋ ಧರ್ಮದೊಂದ ದುರ್ಯೋಧನ ತೊರಕ್ಕದಳು ನಮ್ದು ಬೆದುದೆ ಎದುರು. ಧರ್ಮದೊಂದ ದುರ್ಯೋಧನ ತುರಕ್ಕದಳು ನಮ್ದು ಬೆದುದೆ ಎದುರು. ಧರ್ಮದಂತರ ಧ್ವಂಸವ ಕೈವೆ, ಧರ್ಮದಂತರ ಧ್ವಂಸವ ಕೈ ಧ್ವಂಸಗೈದು ಕುಲದೋಷವಗೊಳಿಸುವ, ಧ್ವಂಸಗೈದು ಕುಲದೋಷವಗೊಳಿಸುವ. ಈಗಲೋ ಜಗದ ಮಹಾಯುಧ, ಈಗಲೋ ಈಗಲೋ ಈಗಲ ಅಟ್ಟಹಾಸದಲ್ಲಿ ದುಷ್ಟ ಕೌರವ ಗಟ್ಟಿ ಸಮರದಿ ಮುಖ್ಯುತ್ತದೆ. ದುಷ್ಟ ಕೌರವ ಗಟ್ಟಿ ಸಮರದಿ ಮುಖ್ಯುದ್ಧ ಮೆಟ್ಟುತ ಎಡೆಯ ಮುಟ್ಟುತ ಕಲೆಯ ಮೆಟ್ಟುತ ಎಡೆಯ ಮುಟ್ಟುತ ಕಲೆಯ ಕಟ್ಟಿ ಕಟ್ಟಿ ತಲೆ ಭಾರವ ನಿಲ್ಲಿಸುವ, ಕಟ್ಟಿ ಕಟ್ಟಿ ತಲೆ ಭಾರವ ನಿಲ್ಲಿಸುವ. ಈಗಲೋ ಜಗದ ಮಹಾಯುಧ, ಈಗಲೋ ರಣದ ಮಹಾಯುಧ, ಈಗಲೋ ಈಗಲೋ ಈಗಲೋ. ಅವನು ಮತ್ತು ಈ ನನ್ನ ಕಡೆ ಎರಡೇ ಆ ಕುರುಕುಲವನ್ನು ನಾಶಪಡಿಸಬಲ್ಲದು. ನೀವು ನಿಶ್ಚಿತವಾಗಿ ಸಂಧಿ ಪ್ರಸ್ತಾಪವನ್ನು ಮಾಡ್ತೀರಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆದನು. ನಿಲ್ಲು ಭೀಮಸೇನ, ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನಮಗಿಲ್ಲ. ತಡೆ ತಡೆ ಜೈ ಭೀಮ ಕೇಳ ತಡೆ 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 ಜೈ ಭೀಮ ಕೇಳ
ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಇದಕ್ಕೆ ನೀನು ಏನು ಹೇಳಿದ ಪಾಂಚಾಲಿ? ಸಮಯವಿನಿಂದರಿಜಯ ತರುಣಿ ಏಕಜಲಿ ಗುಣವೋ ಮಾನನೆ ಮಗದ ಹರಿಜಯ ತರುಣಿ ಏಕಜಲಿ ಗುಣವೋ ಸರ್ವಜನಮಯ ನಿರ್ಮಲದಾಗವೋ ಸರ್ವಜನಮಯ ನಿರ್ಮಲದಾಗವೋ ವೀರುವುದನು ಚಿತ ಪರಿಚಿತ ನುಡಿಯ ವೀರುವುದನು ಚಿತ ಪರಿಚಿತ ನುಡಿಯ ಧರ್ಮದಿಂದ ಕಾರ್ಯ ಸಾಧಿಸು ಕೋಮಲ ಹೊರಗಲ್ತರಿಯೇ ಆಚಾರ್ಯ ಧರ್ಮದಿಂದ ಕಾರ್ಯ ಸಾಧಿಸು ಕೋಮಲ ಹೊರಗಲ್ತರಿಯೇ ಯಾರ ಸಾಕ್ಷಿ ಹರಿಯರೈ ಹರಿ ಯಾರ ಸಾಕ್ಷಿ ಹರಿಯರೈ ಹರಿ ಏಕಿತ್ತು ನೀನಿತ್ತು ಈ ಕೋಪ ಪಡಿವೆ ಏಕಿತ್ತು ನೀನಿತ್ತು ಈ ಕೋಪ ಪಡಿವೆ ಮಾನುನಿ ಮನದ ಸಮಯವಿನಿಂದರಿಜಯ ತರುಣಿ ಧರ್ಮ ಧರ್ಮವೆಂದು ಅಂಬಲಿಸಿ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸಿತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯ ಕರ್ತವ್ಯವು. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಅಪೇಕ್ಷಿಸಿದರೆ ಮುಂದೆ ನಡೆಯುವ ವಿಚಾರಕ್ಕಾಗಿ ದುಃಖಿಸಲ್ಪಡಬೇಕಾಗುವುದು. ಅದಕ್ಕಾಗಿಯೇ ಸಂಧಿಗಾಗಿ ನಾನು ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿ ಈಗ ಕುಲ ಪುರೋಹಿತನನ್ನು ಕಳಿಸಲು ಮದುವೆ ಔತಣ ಕೂಟವಲ್ಲ ಎಂಬ ಕನಿಷ್ಠ ಪರಿಜ್ಞಾನವಿಲ್ಲದೆ ಹೋಯ್ತು. ಆ ದುರ್ಯೋಧನಾದರೂ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರುವರಲ್ಲ ಅನ್ನುವುದೇ ನನ್ನ ಚಿಂತೆ. ಜೈ ಜಯ ಯದುಪತಿ, ಜೈ ಜಯ ಕೃಷ್ಣ, ಜೈ ಜಯ ಯದುಪತಿ, ಜೈ ಜಯ ಕೃಷ್ಣ, ಜೈ ಜಯ ಯದುಪತಿ, ಜೈ ಜಯ ಕೃಷ್ಣ. ಏನಿ ಕೋಲಾಹಲ? ಅರ್ಜುನ, ಇನ್ನು ನಾನು ಹೊರಡುವೆನು. ನಿಮ್ಮ ಈ ಸನ್ನಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಏನಿಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವೂ ನಿಮಗೆ ಇರಲಿ. ಪ್ರತಿಜ್ಞೆ ನಡೆಯುವ ಸ್ವಾತಂತ್ರ್ಯ ಮಹತ್ತನಾಗಿ ಹೇಳಿ. ಇಲ್ಲಿ ಪ್ರಾಣಿ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ಇತ್ತ ಕಡೆ ಬರುತ್ತಿರುವರು. ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ಏನೋ ಪಾಯವ ನಸಗಲಿ ನಾನು ಸರಿಯೇ ಬೆರೆವರು ಕೌರವರವರು ಸರಿಯೇ ಬೆರೆವರು ಕೌರವರವರು മാനഹാനിയോൾ നാനാരീതിയോൾ മാനഹാനിയോൾ നാനാരീതിയോൾ തിരുനുടി നുടിതരു ദുരാ
ಪಾಯವ ಏನೋ ಪಾಯವ ನೆಸಗಲಿ ನಾನು ಸರಿಯೇ ಬೆರೆವರು ಗೌರವರವರು ಸರಿಯೇ ಬೆರೆವರು ಗೌರವರವರು ಪಾದ ರವರನು ಕೆರಳಿಸಿ ಗುರುಕುಲ ಬಾಂಧವ ತೊರಿ ಗುರುಳಿ ಬೇನ ಗುರುಕುಲ ಬಾಂಧವ ತೊರಿ ಗುರುಳಿ ಬೇನ ಓ ಬಾರವ ಇಳಿಸುವೆ ನಾನು ಸರಿಯೇ ಬೆರೆವರು ಗೌರವರವರು ಸರಿಯೇ ಬೆರೆವರು ಗೌರವರವರು ಏನೋ ಪಾಯವ ಏನೋ ಪಾಯವ ನೆಸಗಲಿ ನಾನು ಸರಿಯೇ ಬೆರೆವರು ಗೌರವರವರು ಸರಿಯೇ ಬೆರೆವರು ಗೌರವರವರು ಪರಮಾತ್ಮ ಬಾಂಧಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ ನನ್ನನ್ನು ಆಶೀರ್ವದಿಸು. ನಿನಗೂ ಮಂಗಳವಾಗಲಿ ತಂಗಿ. ಕಷ್ಟ ಇದೋ ನನ್ನ ನಮಸ್ಕಾರಗಳನ್ನು ಸ್ವೀಕರಿಸು. ಭೀಮಸೇನ ನಿನಗೂ ಮಂಗಳವಾಗಲಿ. ದೇವ ನಾರಾಯಣ
ಹೋದ ಕಾರ್ಯವು ಏನಾಯಿತು? ಪಾಂಡುಪುತ್ರರ್ಪಣ ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ರಾಜ್ಯಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಇನ್ನೆಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಚಿಂತೆ ಅವರಡೆಯಲ್ಲಿ ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲು ನನ್ನ ಅಣ್ಣನ ಮಾತುಗಳಾದ್ರೂ ನಿಮ್ಮಣ್ಣನ ಮಾತು ಮುಗಿದಲ್ಲಿ ನನ್ನ ತಾಳ್ಮೆಯೂ ಮುಗಿಯುವುದು. ಯದುಪತಿ ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸುತ್ತೇ ನಡೆಯಿತು. ನಾನಿಂದು ತಡೆಯಲಾರ ಪಿಡಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ಗಜರ ಅಪೇಕ್ಷೆಯಂತೆ 5 ಗಣಗಳಿಗಾಗಿ ಸಂಧಿ ಆಯ್ತೆ. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ? ಕಷ್ಟ. ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತವಾಸದ ನೆಪದಿಂದ ಅರ್ಜುನನು ಬಳೆತಟ್ಟನು. ಈಗ ಈ ಸಂಧಿಯ ಮತದಲ್ಲಿ ನಮಗೆಲ್ಲರಿಗೂ ಬಳೆ ತೊಡಿಸಲು ಗಮನಿಸುತ್ತೇವೆ. ಈ ಪಾಂಡುಪುತ್ರ ಮೇಲೆ ನೀವು ಎಷ್ಟೊಂದು ಅಕ್ಕಾಜ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿರುವ ವಿಷಯವೆಂದು ನಾನು ಮೊದಲೇ ಹೇಳಲಿಲ್ಲವೇ? ಈ ಸೋಯುಮಾನ ಶೂನ್ಯವಾದ ಶಾಂತಿ ಸಂಧಾನದೊಡನೆ ಈ ಭೀಮತಿಗಂತಹ ಸಂಬಂಧ ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರನೇ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ನಾನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆಯಾಯಿತು. ಅದನ್ನು ಸಾಧಿಸಿದೆ. ಭೀಮಸೇನ, ಇನ್ನು ನಾನು ಹೊರಡುವನು. ಸಹೋದರರೇ, ನಿಮ್ಮ ಅಪೌಷಧ ಫಲಗಳನ್ನು ನೀವೇ ಭುಂಜಿಸಿರಿ. ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಗತ್ಯವಿಲ್ಲ. ನೀನು ವಿನಾಶನಾಗಬೇಡ. ಈ ಭೀಮನು ಬದುಕುಳಿದಿದ್ದರೆ ನಿನ್ನ ಸೇಡನ್ನು ತೀರಿಸುವನು. ನೀನು ನಿಜವಾಗಿಯೂ ಹಿಡಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹಾಳುವುದಾದರೂ ಹೇಗೆ ಸಾಧ್ಯ? ಭೀಮಸೇನ, ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಯ್ಯ. ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಹೇಳಿ ನನ್ನನ್ನು ಸುಮ್ಮನೆ ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ಭೀಮಸೇನ, ನಿನಗೊಪ್ಪೋ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಕೃಷ್ಣ, ಭೀಮಸೇನ, ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ ತಾನೆ? ಹೇಳು ಏನು ಆ ಸಂದೇಶ ಕೃಷ್ಣ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆಯೇ ಹೇಳಿಬಿಡು ಕೃಷ್ಣ. ಇಲ್ಲವಯ್ಯ, ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಾಗುವುದಯ್ಯ. ಎಲ್ಲಿ ಹಾಗಾದ್ರೆ ಎಲ್ಲಿ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವನು. ಈಗಲಾದರೂ ಹೇಳು ಕೃಷ್ಣ. ನೀನು ಕೋಪ ಮಾಡುವುದಿಲ್ಲ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಗಮಲ್ಲ ನಾನು ನನ್ನ ಬಂದಿ ಕೃಷ್ಣ. ಹಾಗಾದರೆ ಇಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ದೂರವಾಗಿಡು. ಯಾಜ್ಞಸೇನಿ, ಕಿರೀಟಿ, ಧರ್ಮನಂದನ, ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಅಣ್ಣ, ಇದೇನು ಪರಿಹಾಸ್ಯ? ಇದು ಪರಿಹಾಸವೆಲ್ಲ ತಂಗಿ. ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ. ಹಾಗೆಯೇ ಗಂಡನ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೋ ಇಲ್ಲವೋ ನೋಡು. ಭೀಮಸೇನ, ನಿನಗೆ ಸಂಧಿಯ ವಿಚಾರವನ್ನು ಪ್ರಾಣೇಶ್ವರ, ಕೃಷ್ಣನ ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು.
ಯಾಜ್ಞಸೇನಿ, ಅಣ್ಣ. ಭೀಮಸೇನ, ಈ ದಿನ ಭೀಮಸೇನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಯಾರು ಈ ಕಾರ್ಯವನ್ನು ಮಾಡಿದವರು? ಆದಿ, ಏನು ಹೇಳಿದ ಪಿತ್ತ? ನಿನ್ನನ್ನು ಬಂಧಿಸುತ್ತೇನೆ. ಇವರಾತ್ಮರು ಅವಧಾರೆ ಇನ್ನಾರು ಭೀಮಸೇನ ದುರಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನ ನಡೆಸಿದನು. ಇಂತಹ ದುಷ್ಕಾರ್ಯವು ಮತ್ತಿನ್ನಾರಿಗೆ ಸಾಧ್ಯ? ನನ್ನ ಕೈಗಳನ್ನು ಬಿಟ್ಟು ಈ ನೀಚ ಕೃತ್ಯದಿಂದ ನಮ್ಮ ಪ್ರತಿಬಂಧುವಾದ ಕೃಷ್ಣನನ್ನು ವೇದವಾಕ್ಯನ್ನು ಪುಣ್ಯಕವನ್ನು ಮಾಡಿದರೆ ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಿಗೆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಕೊಡಲು ಅವನು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದಂತೆ ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾನದಲ್ಲಿ, ರಥಿಕರ ವೀರಘೋಷದಲ್ಲಿ. ಈ ಸಂದೇಶಕ್ಕೆ ಇನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿರೋದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನು ಈ ಯುದ್ಧವನ್ನು ಎಂದಿಗೂ ಅಪೇಕ್ಷಿಸಿದವನಲ್ಲವೆಂದು. ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿ
ಕರ ಮುಗಿದು ಬೇಡುವೆನು ಕೃಷ್ಣ. ಭೀಮಸೇನ ಭೀಮಸೇನ ಸಮರದಿಂದ ಗೋವಾರಾಜ ಸಮರವು ಬೇಡವು ಓ ದೇವ ಸಮರವು ಶಾಂತಿಯಿಂದ ರಾಜವ ಸಮರದಿಂದ ಗೋವ ರಾಜವು ಬೇಡನಾಗೆ ಸಮರದಿಂದ ಗೋವ ರಾಜವು ಬೇಡನಾಗೆ ಸಮರವು ಬೇಡವೋ ಓ ದೇವ ಸಮರವು ಬೇಡವೋ ಕೃಷ್ಣ. ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲವನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರೋದು ಯುದ್ಧ. ಕೃಷ್ಣ, ನೀನು ತಿಳಿದಿರುವೆ, ನಾನೀ ಯುದ್ಧವನ್ನು ಎಂದಿಗೂ ಅಭ್ಯಸಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ನನ್ನ ಕೈಗಳನ್ನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಬಿಚ್ಚಬೇಡ. ಅಗ್ಗಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುತ್ತಾ ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ. ಅಗ್ಗಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುತ್ತಾ ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ, ನೀನು ಬಿಚ್ಚಬೇಡ. ಕೃಷ್ಣ ಪರಮಾತ್ಮ, ಇದೋ ನಿನಗೆ ಬಂಧಿಸುವ ದೇವ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚುವ ದೇವ. ಬಿಚ್ಚುವುದಿಲ್ಲವೇ? ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಯಾರೂ ಬಿಚ್ಚಬೇಡಿರಿ, ನಾನೇ ಬಿಟ್ಟುಕೊಳ್ಳನು. ಓಂ ಮಹಾದೇವ, ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಓದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೇಹವು ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನಿಂದ ಅಪಮಾನಿತಳಾಗಿ ಕಣ್ಣೀರಿಡುತ್ತಾ ಮುಕ್ತಕೇಶಿಯಾಗಿ
ಪಾಂಡವರ ಅಪಕೀರ್ತಿಯೇ ರೂಪುಗೊಂಡಂತೆ ನಿಂತಿದ್ದ ಈ ಪಾಂಚಾಲಿ ರಾಜನೊಂದಿಗೆ ಮುಂದೆ ನಾನೀ ಪ್ರತಿಜ್ಞೆಯನ್ನು ಮಾಡಿದ. ಏನೇನು ಈ ದಿನ ಯುದ್ಧ ಸನ್ನದ್ಧವಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವನು. ನಾನು ವಾಯುದೇವನ ಅಂಶದಲ್ಲಿ ಚಲಿಸಿದೆ ನಿಜವಾಗಿದ್ದರೆ, ನನ್ನ ಮಾತೆಯಾದ ಕುಂತಿ ದೇವಿನ ಸ್ತನ್ಯಭಾವ ಮಾಡಿದೆ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಓ ದುರ್ಯೋಧನ 99 ಸಹೋದರನ ಸಮಾನವಾಗಿ ನಾಶ ಮಾಡಿದ್ವಿ. ಅವನ ಬಿಸಿರಕ್ತದಿಂದ ವಾಣಿ ಮೇಡಮ್ ದ್ರೌಪದಿಯ ಮಡಿಯನ್ನು ಕಟ್ಟಿದೆ. ನಂತರ ನನ್ನ ಕಡೆಯಿಂದ ಆ ದುರ್ಯೋಧನ ತೊಡೆಯನ್ನು ತುಂಡಾಗಿ ಕತ್ತರಿಸಿ ಅವನ ರಾಜ ಕಿರೀಟವನ್ನು ಈ ನನ್ನ ಎಡಗಾಲಿಂದ ಒತ್ತು 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 ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳದೆ ನನಗೆ ಭಯಂಕರವಾದ ಕಷ್ಟ. ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹೇಳಿ ಕಂಡ ಕೌರವನ ಕೊಂದಿಗೆ ಕೇಳೆ ಕಂಡ ಕೌರವನ ಕೊಂಡಿಗೆ ಕಂಡ ಎಲುಬುಗಳ ತಂಡರಿ ತಂಡಿ ಗೌತಲವ ಕಂಡ ಎಲುಬುಗಳ ತಂಡರಿ ತಂಡಿ ಗೌತಲವ ಮಾಡಿ ಕಲಚೌಂಡತೆಯ ಹೇಳಿ ತಪ್ಪೆ ಹೋರ್ಪಡಿಸಿ ಈ ಮನೆ ಬದೆಯೊಬ್ಬ ಚಂಡತ್ವವನ್ನು ತೋರ್ಪಡಿಸಿ ಸೋದರವ ಕಾರ್ಬೋದನ್ನು ತೋರ್ಪಡಿಸಿ ಈ ಮನೆ ಬದೆಯೊಬ್ಬ ಚಂಡ ತೋರ್ಪಡಿಸಿ ತಪ್ಪದಿಂದ ಬೆಲವ ಗೌರವರ ತೋಳ್ಗಳ ಬಿಡಿದು ಗಿರ ಗಿರನ್ ಗಿರ ಗಿರನ್ ಗಿರ ಗಿರನ ಬಲಚೋನ್ನತೆಯ ಕುಲಹೇಡಿಗಳು ಜಗನ